ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಸ್ಥಾನದಲ್ಲಿ ಸತತ 11 ವರ್ಷ ಪೂರೈಸಿ ಪ್ರಧಾನಿ ಮೋದಿ ದಾಖಲೆ ಬರೆದಿದ್ದಾಯ್ತು. ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ದಾಖಲೆ ಬರೆದಿದ್ದಾಯ್ತು. ಈಗ ಬಿಜೆಪಿ ಚಾಣಾಕ್ಷ ಅಮಿತ್ ಶಾ ಕಡೆಯಿಂದ ಒಂದು ದಾಖಲೆ ಆಗಿದೆ. ಗೃಹ ಸಚಿವ ಸ್ಥಾನದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಸೇವೆ ಸಲ್ಲಿಸುವ ಮೂಲಕ ಹಾಗೆ ಮುಂದುವರಿಯುವ ಮೂಲಕ ಅಮಿತ್ ಶಾ ನೂತನ ದಾಖಲೆಯನ್ನ ಬರೆದಿದ್ದಾರೆ. ಅಂದಹಾಗೆ ಎಷ್ಟು ದಿನಗಳ ಕಾಲ ಇರ್ತೀವಿ ಅನ್ನೋದಕ್ಕಿಂತ ಅಧಿಕಾರದಲ್ಲಿ ಇದ್ದಷ್ಟು ದಿನದಲ್ಲಿ ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅನ್ನೋ ಹಾಗೆ ಈ ಸುದೀರ್ಘ ಅವಧಿಯಲ್ಲಿ ಅಮಿತ್ ಶಾ ಕಡೆಯಿಂದ ಏನೆಲ್ಲ ಕ್ರಾಂತಿ ಆಗಿದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ರದ್ದತಿ ಮಾಡಿ ಇಂದಿಗೆ 6 ವರ್ಷ ಕಳೆದಿದ್ದು ಮೋದಿ ಸರ್ಕಾರದ ಕಡೆಯಿಂದ ಮತ್ತೊಂದು ತೂಫಾನ್ ಬರಲಿದೆಯಾ ಅನ್ನೋ ಕುತೂಹಲ ಹುಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಂತ ದೇಶದಲ್ಲಿ ಅದರಲ್ಲೂ ಯಾವುದನ್ನು ಕೂಲಂಕುಷವಾಗಿ ವಿಚಾರ ನಡೆಸದೆ ಯಾರೋ ಹೇಳಿದ್ರು ಪುಸ್ತಕಗಳಲ್ಲಿ ಅದೇ ಇದೆ, ಇವರೇ ಹುತಾತ್ಮರು, ಇವರೇ ಮಹಾತ್ಮರು ಅಂತ ಬಲವಾಗಿ ನಂಬಿಕೊಂಡು ಬದುಕುತ್ತಿರೋ ಜನಗಳ ಮಧ್ಯೆ ಸತತ 3 ಬಾರಿ ಅಧಿಕಾರ ಹಿಡಿಯೋದು ತಮಾಷೆಯ ಮಾತಲ್ಲ. ಅದನ್ನ ಮಾಡಿ ಮುನ್ನುಗ್ತಾ ಇರೋ ಬಿಜೆಪಿ ಅಥವಾ ಎನ್ಡಿಎ ಕಂಡು ಕೇಳರಿಯದ ನಿಯಮ ಕಾಯ್ದೆಗಳನ್ನ ತಂದು ಭಾರತವನ್ನ ರಿಪೇರಿ ಮಾಡೋದರ ಜೊತೆಗೆ ಅಭಿವೃದ್ಧಿಯತ್ತ ಎಳೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಬಹುತೇಕರು ಒಪ್ಪಿಕೊಳ್ತಾರೆ. ಒಂದು ಕಾಲ ಇತ್ತು, ಆಗ ಯಾರು ಜಾಸ್ತಿ ಕಾಲ ಅಧಿಕಾರದಲ್ಲಿರ್ತಾರೆ ಅನ್ನೋದೇ ದೊಡ್ಡ ಸಾಧನೆ ಆಗ್ತಾ ಇತ್ತು. ಜನರು ಕೂಡ ಅದಕ್ಕೆ ಚಪ್ಪಾಳೆ ತಟ್ಕೊಂಡು ನಮ್ಮವರೇ ಗ್ರೇಟ್ ಅಂತ ಕುಣಿದಾಡ್ತಾ ಇದ್ರು. ಅಭಿವೃದ್ಧಿ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಾನೆ ಇರಲಿಲ್ಲ. ಆದ್ರೆ ಈಗ ಕಾಲ ಬದಲಾಗಿದ್ದು ಪ್ರತಿಯೊಂದನ್ನು ಜನರು ಹುಡುಕಿ ನೋಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಗೃಹ ಸಚಿವ ಅಮಿತ್ ಶಾ ಕಡೆಯಿಂದ ಆದ ಪ್ರಮುಖ ಕೆಲಸಗಳು ಇಲ್ಲಿವೆ. ಮೋದಿ ಹಿಂದೆ ನಿಂತು ಬೆಂಬಲ ಕೊಡ್ತಾ ಬಂದು ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಬಂದಿರೋ ಅಮಿತ್ ಶಾ ತಮಗೆ ಸಿಕ್ಕ ಹುದ್ದೆಯಲ್ಲಿ ಮಾಡಿದ ಕ್ರಾಂತಿ ಹುಡುಕ್ತಾ ಹೋದ್ರೆ ಮೊದಲು ಸಿಗೋದೇ ಆರ್ಟಿಕಲ್ 370 ರದ್ದತಿ. ಎಷ್ಟೋ ಜನರಿಗೆ ಈ ಆರ್ಟಿಕಲ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಇದರ ಪರಿಣಾಮ ಕಾಶ್ಮೀರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಬಿಜೆಪಿಯನ್ನು ಹೊರತುಪಡಿಸಿ 2014 ತನಕ ಅಧಿಕಾರಕ್ಕೆ ಬಂದಿದ್ದ ಯಾವೊಂದು ಪಕ್ಷಗಳು ಕೂಡ ಇದನ್ನ ತೆಗೆದು ಹಾಕೋ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆಲ್ಮೋಸ್ಟ್ ಕೈತಪ್ಪಿ ಹೋಗಿರೋ ಜಮ್ಮು ಕಾಶ್ಮೀರವನ್ನ ಉಳಿಸಿಕೊಳ್ಳೋದನ್ನ ಬಿಟ್ಟು ಅವರಿಗೆ ವಿಶೇಷ ಸವಲತ್ತು ಕೊಡೋ ಮೂಲಕ ಜಮ್ಮು ಕಾಶ್ಮೀರ ಭಾರತದ ಭಾಗ ಅಲ್ಲ ಅನ್ನೋದನ್ನ ಪರೋಕ್ಷವಾಗಿ ಭಾರತ ಸರ್ಕಾರವೇ ಹೇಳಿದಂತಾಗಿತ್ತು. ಆದ್ರೆ ಇದನ್ನ ಪ್ರಶ್ನಿಸೋ ಗಟ್ಸ್ ಮಾತ್ರ ಯಾರಿಗೂ ಇರಲಿಲ್ಲ. ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಭಾರತದ ಬಾವುಟ ಹಾರಿಸ್ತೀವಿ ಅಂತ ಶಪಥಗೈದಂತೆ 2019ರಲ್ಲಿ ಆ ಕೆಲಸವನ್ನ ಮೋದಿ ಸರ್ಕಾರ ಮಾಡಿ ಮುಗಿಸಿತು. ಅಂದಹಾಗೆ ಈ ಆರ್ಟಿಕಲ್ 370 ರದ್ದತಿ ಸುಲಭದ ಕೆಲಸ ಆಗಿರಲಿಲ್ಲ. ಭಾರತದಲ್ಲಿ ಇದ್ದುಕೊಂಡೇ ಭಾರತವನ್ನ ವಿರೋಧಿಸುವವರೆಲ್ಲ ಈ ಕುರಿತಂತೆ ಸುಳ್ಳು ಹಬ್ಬಿಸೋ ಕೆಲಸವನ್ನ ಮಾಡ್ತಾ ಇದ್ರು. ಕಾಶ್ಮೀರದ ಜನರ ಹಕ್ಕನ್ನ ಕಿತ್ತುಕೊಳ್ಳೋ ಯತ್ನ ಅಂತ ಬಿಂಬಿಸಿದ್ರು. ಜನರನ್ನ ಎತ್ತಿ ಕಟ್ಟಿದ್ರು, ಸುಪ್ರೀಂ ಕೋರ್ಟ್ ವರೆಗೂ ಹೋದ್ರು. ಆದ್ರೂ ಕೂಡ ಆರ್ಟಿಕಲ್ 370 ರದ್ದತಿಯನ್ನ ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಬಿಲ್ ಯಶಸ್ವಿಯಾಗಿ ಜಾರಿ ಆದ್ಮೇಲೂ ಕಿರಿಕ್ಗಳು ನಿಲ್ಲೋದಿಲ್ಲ. ಆರ್ಟಿಕಲ್ 370ರಿಂದ ಕಾಶ್ಮೀರದ ಅಭಿವೃದ್ಧಿ ಆಗ್ತಾ ಇತ್ತು, ಅದಕ್ಕೆ ಮೋದಿ ಸರ್ಕಾರ ಕಲ್ಲು ಹಾಕಿದೆ ಅಂತಲೂ ಸುಳ್ಳು ಹರಡಿಸಿದ್ರು. ಆದ್ರೆ ವಾಸ್ತವದಲ್ಲಿ ಅಲ್ಲಿನ ಜನರು ಕಲ್ಲು ಹಿಡಿದು ಪೊಲೀಸರ ಮೇಲೆ, ಸೇನೆಯ ಮೇಲೆ ಎಸೆಯೋ ಕೆಲಸ ಆಗ್ತಾ ಇದ್ದಿದೆ ಈ ಕಾಯ್ದೆ ಅಸ್ತಿತ್ವದಲ್ಲಿ ಇದ್ದಾಗ. ಆದ್ರೆ ಅದೆಲ್ಲದಕ್ಕೂ ಅಮಿತ್ ಶಾ ಹಾಗೂ ಮೋದಿ ಸರ್ಕಾರ ಬ್ರೇಕ್ ಹಾಕ್ತು. ಈಗಲೂ ಕೂಡ ಕಾಶ್ಮೀರದಲ್ಲಿ ಅಧಿಕಾರಕ್ಕೋಸ್ಕರ ರಾಹುಲ್ ಗಾಂಧಿ ನಮ್ಮನ್ನ ಗೆಲ್ಲಿಸಿ ಆರ್ಟಿಕಲ್ 370 ತರ್ತೀವಿ ಅಂದಿದ್ರು. ಆದ್ರೆ ಜನ ಹೇಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಈಗ ಇತಿಹಾಸ. ಇನ್ನು ನಕ್ಸಲ್ ಕೃತ್ಯಗಳಿಗೆ ಬ್ರೇಕ್ ಹಾಕಿದ್ದು ಹೆಚ್ಚು ಬೇಡ. ಕಳೆದ 2 ದಶಕಗಳ ಹಿಂದೆ ದೇಶದಲ್ಲಿ ನಕ್ಸಲ್ ಚಟುವಟಿಕೆ ಹೇಗಿತ್ತು ಅನ್ನೋದನ್ನ ಒಮ್ಮೆ ಜ್ಞಾಪಿಸಿಕೊಳ್ಳಿ. ನಮ್ಮ ಕರ್ನಾಟಕದಲ್ಲೇ ನಕ್ಸಲೀಯರಿಂದ ಎಷ್ಟೋ ನೆತ್ತರು ಹರಿದಿದೆ. ಜನರಿಗೆ ಹೌದು ಅನ್ನಿಸೋ ರೀತಿ ಅನ್ಯಾಯದ ವಿರುದ್ಧ ಹೋರಾಟ ಅಂತ ಸಮಾಜದಲ್ಲಿ ಬಿಂಬಿಸಿ ಬಡವರನ್ನ ದಾರಿ ತಪ್ಪಿಸಿ ದೇಶದಲ್ಲಿ ಶಾಂತಿ ಕದಡೋ ಕೆಲಸಗಳು ಎಷ್ಟು ವ್ಯವಸ್ಥಿತವಾಗಿ ಆಗ್ತಾ ಇತ್ತು ಅಂದ್ರೆ ಸರ್ಕಾರಕ್ಕೂ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋಲ್ಲ ಅನ್ನೋ ರೀತಿ ಇದನ್ನ ಮೈಂಟೈನ್ ಮಾಡ್ಕೊಂಡು ಬಂದ್ರು. ಹಂತ ಹಂತವಾಗಿ ದಕ್ಷಿಣದ ರಾಜ್ಯಗಳಲ್ಲಿ ನಕ್ಸಲ್ ಹಾಗೂ ಮಾವೋ ಚಟುವಟಿಕೆಗಳು ಅಂತ್ಯವಾಗ್ತಾ ಬಂದ್ರು. ಛತ್ತೀಸ್ಗಢ ಮಾತ್ರ ಕೆಂಪು ಉಗ್ರರ ಹಾಟ್ಸ್ಪಾಟ್ ಆಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ ಅನ್ನೋ ರೀತಿ ನಕ್ಸಲ್ ನಿರ್ಮೂಲನೆಗೆ ದೃಢ ಹೆಜ್ಜೆ ಇಟ್ಟಿದ್ದು ಗೃಹ ಸಚಿವ ಅಮಿತ್ ಶಾ. ಕಳೆದ 6 ತಿಂಗಳಿಂದ ನ್ಯಾಷನಲ್ ನ್ಯೂಸ್ ಅನ್ನ ಗಮನಿಸ್ತಾ ಬಂದವರಿಗೆ ವಾರಕ್ಕೊಂದು ದಿನವಾದ್ರೂ ಇಷ್ಟು ಜನ ನಕ್ಸಲರ ಎನ್ಕೌಂಟರ್ ಆಗಿದೆ, ಇಷ್ಟು ಜನ ಶರಣಾಗಿದ್ದಾರೆ ಅನ್ನೋ ಸುದ್ದಿಯನ್ನ ನೋಡ್ತಾನೆ ಬಂದಿರ್ತೀರಾ. ಭಾರತ ಈಗ ನಕ್ಸಲ್ ಮುಕ್ತ ದೇಶ ಆಗೋದ್ರಲ್ಲಿದೆ ಅಂದ್ರೆ ಅದಕ್ಕೆ ಕಾರಣ ಶಾ ತೊಟ್ಟ ಸಂಕಲ್ಪ. ಇನ್ನು ಸಿಎಎ ಹಾಗೂ NRC ಜಾರಿ. ಭಾರತದಿಂದ 2 ದೇಶ ಬೇರ್ಪಟ್ಟರು ನಾಚಿಕೆ ಬಿಟ್ಟು ಪಾಕಿಸ್ತಾನ ಹಾಗೂ ಬಾಂಗ್ಲಾದಿಂದ ನುಸುಳಿ ಬಂದು ಇಲ್ಲಿ ಜೀವಿಸ್ತಾ ಇದ್ರು. ಅವರಿಗಂತೂ ನಾಚಿಕೆ ಇಲ್ಲ, ಬರ್ತಾರೆ. ಆದ್ರೆ ಇಲ್ಲಿ ಅವರನ್ನ ಸೇರಿಸ್ಕೊಂಡು ಎಲ್ಲಾ ಫೆಸಿಲಿಟಿ ಮಾಡ್ಕೊಡ್ತಾರಲ್ಲ, ಅವರಿಂದಂತ ನಾಚಿಕೆ ಬಿಟ್ಟೋರಿರ್ಬೋದು. ಇಂಥ ಅಸಹ್ಯಗಳಿಂದ ದೇಶ ಆಂತರಿಕವಾಗಿ ಬೆಂದು ಹೋಗ್ತಾ ಇದ್ರು. ಅದರ ಬಗ್ಗೆ ಯಾರು ಹೆಚ್ಚು ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಆದ್ರೆ ಅವರ ನಿರ್ಮೂಲನೆಗೆ ಶಾ ಕಡೆಯಿಂದ ಬಂದ ಅಸ್ತ್ರವೇ ಸಿಎಎ ಹಾಗೂ NRC. ಆರಂಭದಲ್ಲಿ ಈ ಕಾಯ್ದೆ ಏನು ಅಂತಲೇ ಜನರಿಗೆ ಗೊತ್ತಿರಲಿಲ್ಲ. ಆದ್ರೆ ವಿಪಕ್ಷಗಳು ಯಾವ ರೇಂಜಿಗೆ ವಿರೋಧ ಮಾಡಿದ್ರು ಅಂದ್ರೆ ಏನೋ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅನ್ನೋ ಹಾಗೆ ಎಲ್ಲಾ ಕಡೆ ದಂಗೆ ಎಬ್ಬಿಸಿ ಸತ್ಯವನ್ನ ಜನರಿಗೆ ತಲುಪದ ಹಾಗೆ ಮಾಡಿದ್ರು.
ಅದ್ ಯಾವಾಗ ಜನರಿಗೆ ಸಿಎಎ ಅಂದ್ರೆ ಏನು ಅಂತ ಅರ್ಥ ಆಯ್ತೋ, ಸಾರ್ವಜನಿಕರು ಅಂದ್ರೆ ದೇಶದ ಮೇಲೆ ನಿಯತ್ತಿರೋ ಸಾರ್ವಜನಿಕರೆಲ್ಲ ಸರ್ಕಾರದ ಪರ ನಿಂತರು. ಉಳಿದವರು ಬೊಬ್ಬೆ ಹೊಡಿತಾ ದೇಶದ ವಿರುದ್ಧವೇ ನಿಂತುಕೊಂಡ್ರು. ಆದ್ರೆ ಈ ಕಾಯ್ದೆಯನ್ನ ತಪ್ಪಿಸೋದಕ್ಕೆ ಮಾತ್ರ ಯಾರಿಂದಲೂ ಸಾಧ್ಯವಾಗ್ಲೇ ಇಲ್ಲ. ಬಾಯಿ ಬಿಟ್ರೆ ಮಮತಾ ಬ್ಯಾನರ್ಜಿ, ತಮಿಳುನಾಡು ಸಿಎಂ ಸ್ಟಾಲಿನ್ ಎಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿ ಇದನ್ನ ತರೋದಕ್ಕೆ ಬಿಡೋದಿಲ್ಲ ಅಂತೆಲ್ಲ ಹೇಳಿದ್ರು. ಆದ್ರೆ ಇದಕ್ಕೂ ರಾಜ್ಯ ಸರ್ಕಾರಗಳಿಗೂ ಸಂಬಂಧ ಇಲ್ಲ ಅನ್ನೋದು ಪಾಪ ಆ ಗಣ್ಯರಿಗೆ ಗೊತ್ತಿಲ್ಲ. ಇವತ್ತು ಸಿಎಎ ಅಡಿಯಲ್ಲಿ ಶುದ್ಧೀಕರಣ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಅದರಲ್ಲೂ ಆಪರೇಷನ್ ಸಿಂಧೂರ್ ಬಳಿಕ ಮುಲಾಜೆ ಇಲ್ಲದೆ ದೇಶದಲ್ಲಿ ಬೀಡು ಬಿಟ್ಟಿರೋ ಅಕ್ರಮ ಕ್ರಿಮಿಗಳನ್ನೆಲ್ಲ ಹುಡುಕಿ ಆಚೆ ಕಳಿಸೋ ಕೆಲಸ ಆಗ್ತಾ ಇದೆ. ಈ ಕೆಲಸ ಕಂಪ್ಲೀಟ್ ಆಗೋದಕ್ಕೆ ಹಲವು ವರ್ಷ ಬೇಕಾಗ್ಬೋದು. ಯಾಕಂದ್ರೆ ಬೇರೆ ದೇಶಗಳಲ್ಲಿ ದೇಶದ ಪರ ಕೆಲಸಕ್ಕೆ ದೇಶಪ್ರೇಮಿ ಜನರು ಬೆಂಬಲ ಕೊಡ್ತಾರೆ. ಆದ್ರೆ ನಮ್ಮದು ಭಾರತ ಅಲ್ವಾ, ಇಲ್ಲಿ ಕೆಲ ವಿಶೇಷ ಜಂತುಗಳು ಇರೋದ್ರಿಂದ ಈ ಕಾರ್ಯ ಸುಲಭವಾಗಿ ಮುಗಿಯೋದಿಲ್ಲ. ಆದ್ರೂ ಕೂಡ ಇದನ್ನ ಮಾಡದೆ ಬಿಡೋದಿಲ್ಲ ಅಂತ ಸಂಕಲ್ಪ ತೊಟ್ಟಿರೋದು ಅಮಿತ್ ಶಾ. ಅಂದಹಾಗೆ ಮೊದಲಿಗೆ ಸಿಎಎ ಅಂದ್ರೆ ಜನರ ಐಡಿ ವೆರಿಫಿಕೇಶನ್ ಮಾಡಿ ಈತ ನಮ್ಮ ದೇಶದವನ ಅಥವಾ ಬೇರೆ ಯಾವ ದೇಶಕ್ಕೆ ಸೇರಿದವನು ಅಂತ ಪತ್ತೆ ಹಚ್ಚೋದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅದು ಈಗ ಬೇರೆ ಬೇರೆ ಆಯಾಮಗಳಲ್ಲೂ ಆಗ್ತಾ ಇದೆ. ಬಿಹಾರದಲ್ಲಿ 65 ಲಕ್ಷ ಫೇಕ್ ವೋಟ್ಗಳು ಸಿಕ್ಕಿದ್ವು. ಅದರಲ್ಲಿ ಅಕ್ರಮ ವಲಸಿಗರ ಡೂಪ್ಲಿಕೇಟ್ ವೋಟ್ಗಳು ಕೂಡ ಇದ್ವು. ಈ ಮೂಲದಲ್ಲೂ ಅಕ್ರಮಗಳ ಕ್ಲಿಯರ್ ಆಗ್ತಾ ಇದೆ ಅನ್ನೋದನ್ನ ನೋಡಿ ದೇಶ ವಿರೋಧಿಗಳಿಗೆ ದಿಗಿಲು ಬಡಿದಂತಾಗಿದೆ. ಇನ್ನು ಎಲ್ಲೂ ಕೂಡ ಈ ಪ್ರಕ್ರಿಯೆಗೆ ಚಾಲೆಂಜ್ ಮಾಡಬಾರದು ಅನ್ನೋ ಕಾರಣಕ್ಕೆ ಕಾನೂನಾತ್ಮಕವಾಗಿ ಇದನ್ನ ಮಾಡಲಾಗ್ತಾ ಇದೆ. ವಿಪಕ್ಷಗಳೆಲ್ಲ ಸಿಎಎ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡ್ತಾ ಹೋದ್ರು. ಆದ್ರೆ ಕಳೆದ ಸೆಷನ್ ನಲ್ಲಿ ಮೋದಿ ಸರ್ಕಾರ ಇಮಿಗ್ರೇಷನ್ ಅಂಡ್ ಫಾರಿನ್ ಬಿಲ್ ಪಾಸ್ ಮಾಡಿತು. ಇದನ್ನ ತಡೆಯೋದಕ್ಕೂ ಕೂಡ ವಿಪಕ್ಷಗಳ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಇಮಿಗ್ರೇಷನ್ ಅಂಡ್ ಫಾರಿನ್ ಬಿಲ್ ನಲ್ಲಿ ಪೊಲೀಸರಿಗೆ ಫುಲ್ ಪವರ್ ಇದ್ದು, ಯಾವುದೇ ರಾಜ್ಯದಲ್ಲಿ ಅಕ್ರಮ ವಲಸಿಗರು ಇದ್ದಾರೆ ಅಂತ ಗೊತ್ತಾದ್ರೆ ಅವರನ್ನ ಹಿಡಿದು ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳೋ ಪವರ್ ಕೊಡಲಾಗಿದೆ. ರಾಜ್ಯ ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಇದು ಸಾಧ್ಯವಾಗಿದ್ದು ಅಮಿತ್ ಶಾರ ಖಡಕ್ ಆಲೋಚನೆಗಳಿಂದ. ಇನ್ನು ಯುಎಪಿಎ ಕಾಯ್ದೆಯನ್ನ ಬಲಗೊಳಿಸಿದ್ದು ಕೂಡ ಇದೇ ಅಮಿತ್ ಶಾ ನೇತೃತ್ವದ ಗೃಹ ಇಲಾಖೆ. ಭಾರತದಲ್ಲೇ ಇದ್ಕೊಂಡು ಬೇಕಾಬಿಟ್ಟಿ ಸ್ಪೈ ಕೆಲಸ ಮಾಡಿ ದೇಶದ ಭದ್ರತೆಗೆ ದೊಡ್ಡ ತೊಡಕು ಮಾಡೋ ಕೆಲಸಗಳು ಲೆಕ್ಕವಿಲ್ಲದಷ್ಟು ಆಗಿವೆ. ಆದ್ರೆ ಪಹಲ್ಗಾಮ್ ಘಟನೆ ಬಳಿಕ ಒಬ್ಬರ ನಂತರ ಒಬ್ಬರು ಸ್ಪೈಗಳು ಸಿಕ್ಕಿಬಿದ್ರು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸೋಗಿನಲ್ಲಿ ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದವರನ್ನೆಲ್ಲ ಜಾತಿ ಧರ್ಮ ನೋಡದೆ ಎಲ್ಲರನ್ನೂ ವಿಚಾರಿಸಿ ವಶಕ್ಕೆ ಪಡೆಯೋ ಕೆಲಸ ಆಗ್ತಾ ಇದೆ. ಇನ್ನು ಈ ಕೆಲಸ ಕಾರ್ಯಗಳು ಇಲ್ಲಿಗೆ ನಿಲ್ಲದೆ ದೇಶದ ಭದ್ರತೆ ಸಲುವಾಗಿ ಹೊಸ ಕಾನೂನುಗಳನ್ನ ಕಾಯ್ದೆಗಳನ್ನ ಜಾರಿಗೆ ತರೋ ಕೆಲಸಗಳು ಕೂಡ ಸತತವಾಗಿ ಮುಂದುವರೆದಿದೆ. ಇನ್ನು ಆರ್ಟಿಕಲ್ 370 ರದ್ದತಿ ದಿನ ಆಗಿರೋದ್ರಿಂದ ಮೋದಿ ಹಾಗೂ ಅಮಿತ್ ಶಾ ಕಡೆಯಿಂದ ಹೊಸ ತೂಫಾನ್ ಏನಾದ್ರೂ ಬರಲಿದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಅಮಿತ್ ಶಾ ಕಾರ್ಯವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.